ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ತುಂಬಲಿ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಆತ್ಮ ಸಂಸ್ಕೃತಿ ಅರಳಲಿ ಆತ್ಮ ಸಂಸ್ಕೃತಿ ಅರಳಲಿ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೂಲ್ಯದ ಆಸ್ತಿಯು ನಮ್ಮ ಬದುಕಿನ ಕ್ಷಣವು ಕ್ಷಣವು ಅತ್ಯಮೂಲ್ಯದ ಆಸ್ತಿಯು ಹೊತ್ತು ಹೋದರೆ ಮತ್ತೆ ಬಾರದು ಹೊತ್ತು ಹೋದರೆ ಮತ್ತೆ ಬಾರದು ಬರಲಿ ಯೋಗದ ರಕ್ಷೆಯು ಬರಲಿ ಯೋಗದ ರಕ್ಷೆಯು ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಮಾತು ಮಂತ್ರವು ಕೆಲಸ ಯೋಗವು ಸಿದ್ಧಯೋಗಿಯ ಲಕ್ಷಣ ಮಾತು ಮಂತ್ರವು ಕೆಲಸ ಯೋಗವು ಸಿದ್ಧಯೋಗಿಯ ಲಕ್ಷಣ ನೆನಹು ತುಂಬಿದ ಮಧುರವಾಣಿಯು ನೆನಹು ತುಂಬಿದ ಮಧುರವಾಣಿಯು ಅಮೃತೋಕ್ತಿಯ ಔತಣ ಅಮೃತೋಕ್ತಿಯ ಔತಣ ಉಸಿರು ಉಸಿರಿನ ಸೂ
ಶಿವನ ಸ್ಮೃತಿಯೇ ತುಂಬಲಿ ಉಸಿರು ಉಸಿರಿನ ಸೂತ್ರ ಸೂತ್ರಕ್ಕೆ ಶಿವನ ಸ್ಮೃತಿಯೇ ತುಂಬಲಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಶುಭದ ಕರ್ಮದಿ ಪುಣ್ಯ ಧರ್ಮದಿ ಆತ್ಮ ಸಂಸ್ಕೃತಿ ಅರಳಲಿ ಆತ್ಮ ಸಂಸ್ಕೃತಿ ಅರಳಲಿ ಆತ್ಮ ಸಂಸ್ಕೃತಿ ಅರಳಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಜ್ಞಾನ ಆನಂದ ಪ್ರೇಮ ಸಾಗರ ಚೈತನ್ಯ ಜ್ಯೋತಿರ್ಬಿಂದು ಸ್ವರೂಪ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಶ್ರೇಷ್ಠ ಕರ್ಮಗಳ ಭಾಗ್ಯ ವಿಧಾತ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯೇ ಶಿವ ತಂದೆಯೇ ಸ್ವಾಗತ
ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ಪುನಃ ಪತಿತವಾಗಲು ತಾಮಸ ಗುಣದೇ ವಿಕಾರಿಯಾಗಲು, ಸೃಷ್ಟಿಯು ಪುನಃ ಪತಿತವಾಗಲು ತಾಮಸ ಗುಣದೇ ವಿಕಾರಿಯಾಗಲು, ಶಿವನೇ ಬಂದಿಹೆ ರಕ್ಷಿಸಲು, ಶಿವನೇ ಬಂದಿಹೆ ರಕ್ಷಿಸಲು, ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಯ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ಇದುವೇ ತಂತ್ರ ನುಡಿಸುತ್ತಿಹೇ ನೀ ಮನ್ಮನಾಭವ ಮಂತ್ರ, ಶಾಂತಿ ಸುಖಕ್ಕೆ ಇದುವೇ ತಂತ್ರ. ಗೀತಾ ಜ್ಞಾನವೇ ನವ ಸೃಷ್ಟಿಗೆ ಯಂತ್ರ, ಶಿವಗೀತ ಜ್ಞಾನ ನವ ಸೃಷ್ಟಿಗೆ ಯಂತ್ರ. ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ, ವಿಶ್ವದ ಈ ಶುಭ ದಿನಗಳಲ್ಲಿ ಪಾವನ ಸಂಗಮ ಕ್ಷಣಗಳಲ್ಲಿ ಅವತರಿಸಿಹೆ ಶಿವ ತಂದೆಯೇ, ಅವತರಿಸಿಹೆ ಶಿವ ತಂದೆಯೇ ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ. ಸ್ವಾಗತ ನಿಮಗೆ ಸ್ವಾಗತ ಸ್ವಾಗತ ಶುಭ ಸ್ವಾಗತ, ಸ್ವಾಗತ ಶುಭ ಸ್ವಾಗತ, ಸ್ವಾಗತ ಶುಭ ಸ್ವಾಗತ. ಶಾಂತಿ 15/4/71ನೇ ತಾರೀಕಿನ ಅವ್ಯಕ್ತ ಮಹಾವಾಕ್ಯಗಳಲ್ಲಿ ಬಾಬವರು ನೆನ್ನೆ ದಿನ ತ್ರಿಮೂರ್ತಿ ತಂದೆಯ ಮಕ್ಕಳ ತ್ರಿಮೂರ್ತಿ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇದ್ರು. ಬಾಬಾ ತಿಳಿಸಿದ್ರು, ಕೊನೆಗೆ ಎಲ್ಲ ಆತ್ಮರು ಧರ್ಮಸ್ಥಾಪಕರೂ ಸಹ ನಿಮ್ಮ ಹತ್ತಿರ ಭಿಕ್ಷುಕರಾಗಿ ಬರೋರಿದ್ದಾರೆ. ಆಗ ನೀವು ಅವರಿಗೆ ಪರಮಾತ್ಮನ ಪರಿಚಯ ಮತ್ತು ಮನೆಗೆ ಹೋಗುವ ಸಂದೇಶ ಮಾತ್ರ ಕೊಡಲಿಕ್ಕಾಗ್ತದೆ. ವಿಸ್ತಾರವಾಗಿ ರಚನೆಯ ಜ್ಞಾನ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟನ್ನೇ ತಿಳ್ಕೊಂಡು ಅವರು ಆ ಜ್ಞಾನದ ಆಧಾರದಿಂದ ದ್ವಾಪರ ಯುಗದಲ್ಲಿ ಧರ್ಮಸ್ಥಾಪನೆಯ ಕೆಲಸ ಮಾಡ್ತಾರೆ ಅಂತ ಬಾಬಾ ಹೇಳಿದರು. 3 ರೀತಿಯ ಕರ್ತವ್ಯ ನೀವೇ ಮಾಡಬೇಕು. ಜ್ಞಾನದ ಮೂಲಕ ರಚನೆ, ಗುಣಗಳ ಮೂಲಕ ಪಾಲನೆ, ಯೋಗದ ಮೂಲಕ ವಿಕರ್ಮಗಳನ್ನು. ನಿಮ್ಮ ವಿಕರ್ಮಗಳು, ನಿಮ್ಮಲ್ಲಿ ಇರುವ ವಿಕಾರಿ ಸಂಸ್ಕಾರಗಳು ಮತ್ತು ಅನ್ಯರಲ್ಲಿ ಇರುವ ವಿಕಾರಿ ಸಂಕಲ್ಪ ಸಂಸ್ಕಾರಗಳನ್ನು
ಸುಟ್ಟು ಹಾಕುವಂತಹ, ವಿನಾಶ ಮಾಡುವಂತಹ ಕೆಲಸ ನೀವೇ ಮಾಡಬೇಕಾಗಿದೆ ಅಂತಲೂ ಬಾಬಾ ತಿಳಿಸಿದರು. ಅದೇ ಮುರಳಿಯಲ್ಲಿ ಇವತ್ತು ಬಾಬಾ ಕೇಳ್ತಾ ಇದ್ದಾರೆ, ನೀವು ಮಹಾದಾನಿ ಆಗಿದ್ದೀರಾ, कितने प्रकार के दान करती हो, डबल दानी हो या ट्रिपल से भी ज़्यादा हो. ಬಂದಂಥ ನಿಮಿತ್ಯ ಶಿಕ್ಷಕಿಯರಿಗೆ ಬಾಬಾ ಕೇಳ್ತಾ ಇದ್ದಾರೆ, ನೀವು ಡಬಲ್ ದಾನಿ ಆಗಿದ್ದೀರಾ ಅಥವಾ 3 ಪ್ರಕಾರದ ತ್ರಿಬಲ್ ಜ್ಞಾನಿ ಆಗಿದ್ದೀರಾ ಅಥವಾ ಅದಕ್ಕಿಂತನೂ ಹೆಚ್ಚಿನ ದಾನ, ವಿವಿಧ ಪ್ರಕಾರದ ದಾನ ಕೊಡುವಂಥವರಾಗಿದ್ದೀರಾ. ಮುಖ್ಯ 3 ದಾನ್ ಬತಾಯೆ. ಬಾಬವರು ನಮಗೆ ಮುಖ್ಯವಾಗಿ 3 ಪ್ರಕಾರದ ಜ್ಞಾನ ತಿಳಿಸಿಕೊಟ್ಟಿದ್ದಾರೆ. 3 ಪ್ರಕಾರದ ದಾನದ ಬಗ್ಗೆ ಜ್ಞಾನ ಕೊಟ್ಟಿದ್ದಾರೆ. ಏಕ ವಾಚಾ ದ್ವಾರ ಜ್ಞಾನ ಕಾ ದಾನ, ವಾಣಿಯ ಮೂಲಕ ಜ್ಞಾನದ ದಾನ. ಯೋಗ ದ್ವಾರ ಶಕ್ತಿಯೋಂ ಕಾ ದಾನ, ಯೋಗ ಅಥವಾ ಮನಸ ಸಂಕಲ್ಪದ ಮೂಲಕ ಶಕ್ತಿಗಳನ್ನು ದಾನ ಕೊಡುವುದು. और तीसरा कर्म द्वारा गुणों का दान, ಕರ್ಮಗಳ ಮೂಲಕ, ನಮ್ಮ ಶ್ರೇಷ್ಠ ವರ್ತನೆಯ ಮೂಲಕ, ಆಚರಣೆಯ ಮೂಲಕ ಗುಣಗಳನ್ನು ದಾನ ಮಾಡುವುದು. ಏಕ ಹೈ ಮನಸಾ ಕಾ ದಾನ್, दूसरा है वाचा का और तीसरा है कर्म द्वारा दान. ಮೊದಲನೇದು ಮನಸ್ಸಿನ ಸಂಕಲ್ಪಗಳ ಮೂಲಕ ಮಾಡುವಂತಹ ದಾನ, ಸುಖ ಶಾಂತಿ ಶಕ್ತಿಯ ದಾನ. ಎರಡನೇದು ವಾಣಿಯ ಮೂಲಕ ಮಾಡುವಂತಹ ದಾನ, ಜ್ಞಾನದ ದಾನ. ಮೂರನೇದು ಕರ್ಮದ ಮೂಲಕ ಮಾಡುವಂತಹ ದಾನ, ಗುಣಗಳ दान. मनसा द्वारा सर्वशक्तियों का दान, वाणी द्वारा ज्ञान का दान, कर्म द्वारा सर्वगुणों का दान. ಮನಸ್ಸಿನ ಮೂಲಕ ಶಕ್ತಿಗಳ ದಾನ, ವಾಣಿಯ ಮೂಲಕ ಜ್ಞಾನದ ದಾನ, ಕರ್ಮದ ಮೂಲಕ ಸರ್ವಗುಣಗಳ दान. तो सदैव जो दिन आरंभ होता है उसमें पहले यह प्लान बनाओ कि आज के दिन यह तीनों दान किस किस रूप से करना है, और फिर दिन समाप्त होने के बाद चेक करो कि हम महादानी बने, तीनों ही प्रकार का दान किया. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯಲ್ಲಿನೇ ವಿಶೇಷವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ, ಯೋಜನೆ ಹಾಕ್ಕೊಳ್ರಿ. ಈ ದಿನ ನಾನು ಇಷ್ಟಿಷ್ಟು ಸಮಯ ಇಂತಿಂಥ ಶಕ್ತಿ, ಜ್ಞಾನ, ಗುಣಗಳನ್ನು ದಾನ ಕೊಡಬೇಕು ಅಂತ ಸಮಯ ನಿಗದಿ ಮಾಡಿಕೊಳ್ಳಿ. ರಾತ್ರಿಯ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಳಿ, ನಾನು ಈ ದಿನ 3 ಪ್ರಕಾರದ ದಾನ ಕೊಟ್ಟಿದ್ದೇನೋ ಹೇಗೆ. क्योंकि तीनों प्रकार के दान की अपनी अपनी प्रारब्ध व प्राप्ति. ಯಾಕೆ ಅಂದರೆ 3 ಪ್ರಕಾರದ ದಾನಕ್ಕೆ 3 ಪ್ರಕಾರದ ವಿಶೇಷ ಮಹತ್ವ ಇದೆ. ಒಂದೊಂದು ದಾನದ ಪ್ರಾರಬ್ಧನೇ ವಿಶೇಷ ಆಗಿದೆ. ಒಂದೊಂದು ದಾನ ಕೊಡೋದರ ಮೂಲಕ ಸಿಗುವ ಪ್ರಾಪ್ತಿನೇ ಬೇರೆ ಬೇರೆ ಇದೆ. जैसे भक्ति मार्ग में जो जो जिस प्रकार का दान करता है उसको उस प्रकार की प्राप्ति होती. ಭಕ್ತಿ ಮಾರ್ಗದಲ್ಲಿ ಯಾರು ಏನನ್ನ ದಾನ ಕೊಡ್ತಾರೋ ಅದನ್ನೇ ಅವರು ವಾಪಸ್ ಪಡ್ಕೊಳ್ತಾರೆ.
ಏನು ಕೊಟ್ಟಿರ್ತಾರೆ ಅದು ಅವರಿಗೆ ಪ್ರಾಪ್ತಿಯಾಗ್ತದೆ. ಅನ್ನದಾನದಿಂದ, ಆಹಾರ ಧಾನ್ಯದ ಭರ್ಪೂರತೆ, ಹಣದಾನದಿಂದ ಹಣವಂತರಾಗೋದು, ವಿದ್ಯಾದಾನದಿಂದ ವಿದ್ಯಾವಂತರಾಗೋದು, ಮನೆಗಳನ್ನು ಕಟ್ಟಿಸಿಕೊಟ್ರೆ ಇನ್ನೊಂದು ಜನ್ಮದಲ್ಲಿ ಅವರಿಗೆ ಒಳ್ಳೆ ಮನೆ ಸಿಗುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಏನನ್ನು ಕೊಡ್ತಾರೋ ಅದನ್ನೇ ಅವರು ಆ ಜನ್ಮದಲ್ಲಿ ಅಥವಾ ಮತ್ತೊಂದು ಜನ್ಮದಲ್ಲಿ ಅದರ ಪ್ರಾಪ್ತಿ ಅಥವಾ ಪ್ರಾರಬ್ಧವನ್ನು ಪಡ್ಕೊಳ್ತಾರೆ. ऐसे ही जो इस महान जीवन में जितना और जैसा दान करता है उतना और वैसा ही भविष्य बनता है. ಹಾಗೆಯೇ ಈ ಜ್ಞಾನ ಮಾರ್ಗದಲ್ಲೂ ಸಹ ಯಾರು ಏನನ್ನ ದಾನ ಕೊಡ್ತಾರೆ, ಯಾವ ಥರದ ಸೇವೆ ಮಾಡ್ತಾರೆ ಅದನ್ನೇ ಅವರು ಭವಿಷ್ಯದಲ್ಲಿ ಪಡ್ಕೊಳ್ತಾರೆ. ಅಂಥ ಪದವಿನೇ ಅವರಿಗೆ ಭವಿಷ್ಯದಲ್ಲಿ ಪ್ರಾಪ್ತಿಯಾಗ್ತದೆ. ನ ಸಿರ್ಫ ಭವಿಷ್ಯ ಲೇಕಿನ್ ಪ್ರತ್ಯಕ್ಷ ಫಲ ಭಿ ಮಿಲ್ತಾ ಹೈ. ಕೇವಲ ಭವಿಷ್ಯದಲ್ಲಿ ಮಾತ್ರ ಅಲ್ಲ, ಈಗ ಕೊಟ್ಟಿದ್ದಕ್ಕೆ ಈಗಲೇ ಪ್ರತ್ಯಕ್ಷ ಫಲದ ಪ್ರಾಪ್ತಿನೂ ಸಂಗಮ ಯುಗದಲ್ಲಿ ಆಗ್ತದೆ. ಅಗರ್ ಕೋಯಿ ವಾಣಿ ಕಾ ವ ಕರ್ಮ ಕಾ ದಾನ್ ನಹೀ ಕರ್ತೆ, सिर्फ मनसा का दान करते हैं तो उनको प्रत्यक्ष फल और मिलता है. ಕೆಲವರು ವಾಣಿಯ ಮೂಲಕ, ಕರ್ಮದ ಮೂಲಕ ದಾನ ಮಾಡೋದಿಲ್ಲ. ಕೇವಲ ಮನಸಾ ಸೇವೆಯ ಮೂಲಕ ಶಕ್ತಿಗಳನ್ನು ದಾನ ಕೊಡ್ತಾರಂದರೆ ಅವರ ಮನಸ್ಸು ಗಟ್ಟಿ ಆಗ್ತದೆ, ಮನಸ್ಸಿಗೆ ಶಕ್ತಿಯ ಪ್ರಾಪ್ತಿ ಆಗ್ತದೆ, ಅಷ್ಟೇ ಪ್ರತ್ಯಕ್ಷ ಫಲ ಸಿಗ್ತದೆ ಅವರಿಗೆ. तो अभी आप लोग कर्म फिलॉसफी को अच्छी ರೀತಿ ಜಾನ್ ಗಯೇ ಹೋನಾ. ಅವರ ವಾಣಿಯಲ್ಲಿ ಶಕ್ತಿ ಬರೋದಿಲ್ಲ, ಅವರ ಕರ್ಮದಿಂದ ಯಾರಿಗೆ ಪ್ರೇರಣೆನೂ ಸಿಗೋದಿಲ್ಲ. ಮನಸಾದಾನ ಮಾಡೋರಿಗೆ ಅಷ್ಟೇ ಪ್ರಾಪ್ತಿ. ಮನಸ ವಾಚ ಕರ್ಮಣ ಮೂರೂ ರೀತಿಯಿಂದ ದಾನ ಮಾಡಿದರೆ ಮೂರು ರೀತಿಯಿಂದನೂ ಪ್ರಾಪ್ತಿ ಸಿಗ್ತದೆ. ಪ್ರತ್ಯಕ್ಷ ಫಲದ ಪ್ರಾಪ್ತಿ ಮತ್ತು ಭವಿಷ್ಯದಲ್ಲೂ ಪ್ರಾಪ್ತಿ ಸಿಗ್ತದೆ. ಅದು ಯಾವ ಥರ ಸಿಗುತ್ತೆ, ಏನು ಸಿಗುತ್ತೆ ಅನ್ನೋದರ ಬಗ್ಗೆ ಬಾಬಾ ಈ ಮುರಳಿಯಲ್ಲಿ ವಿವರಣೆ ಸಹಿತವಾಗಿ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ನಿಮಗೀಗ ಕರ್ಮದ ಸಿದ್ಧಾಂತ ಗೊತ್ತಾಗಿದೆ. ತೀನೋ ದಾನ್ ಕಿ ಪ್ರಾಪ್ತಿ ಅಪ್ನಿ ಅಪ್ನಿ. ಮೂರು ಪ್ರಕಾರದ ದಾನ ಕೊಡುವುದರಿಂದ ಸಿಗುವ ಪ್ರಾಪ್ತಿ ಬೇರೆ ಬೇರೆ ಆಗಿರ್ತದೆ. जो तीनों ही दान करते उनको तीनों ही फल प्रत्यक्ष रूप में मिलते. ಯಾರು ಮೂರು ಪ್ರಕಾರದ ದಾನ ಮಾಡ್ತಾರೆ ಅವರಿಗೆ ಮೂರು ಪ್ರಾಪ್ತಿಗಳು ಪ್ರತ್ಯಕ್ಷ ರೂಪದಲ್ಲಿ ಸಂಗಮ ಯುಗದಲ್ಲಿಯೇ ಸಿಗ್ತವೆ. ಆಪ್ ಕರ್ಮೋं की गति को जानते हो ना. बताओ मनसा दान का प्रत्यक्ष फल क्या है. ಕರ್ಮದ ಗತಿ, ಕರ್ಮದ ರಹಸ್ಯ, ಕರ್ಮದ ನಿಯಮಗಳನ್ನು ತಾವು ತಿಳ್ಕೊಂಡಿದ್ದೀರಲ್ವ. ಹಾಗಾದರೆ ಹೇಳಿ, ಮನಸಾದಾನದ ಪ್ರತ್ಯಕ್ಷ ಫಲ ಏನಾಗಿರ್ತದೆ. मनसा महादानी बनने वाले को प्रत्यक्ष फल यही प्राप्त होता है. एक तो वह अपनी मनसा अर्थात संकल्पों के ऊपर 1 सेकेंड में विजयी बनता है. मनसा ಸೇವೆ ಮಾಡುವಂಥವರ ಪ್ರಾಪ್ತಿ ಏನು ಅಂದರೆ ಅವರು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಪಡ್ಕೊಳ್ತಾರೆ. ತಮ್ಮ ಸಂಕಲ್ಪಗಳ ಮೇಲೆ ಕ್ಷಣದಲ್ಲಿ ವಿಜಯಿ ಆಗ್ತಾರೆ. और कितना भी कोई चंचल संकल्प वाला हो 1 सेकेंड में विजयी बनता अर्थात संकल्पों के ऊपर विजयी बनने की शक्ति प्राप्त होती. ಅವರಿಗೆ ತಮ್ಮ ಚಂಚಲ ಮನಸ್ಸಿನ ಮೇಲೆ
ಅಥವಾ ಚಂಚಲ ಸಂಕಲ್ಪಗಳನ್ನು ನಿಯಂತ್ರಣ ಮಾಡುವಂಥ ಶಕ್ತಿ, ಸಂಕಲ್ಪಗಳ ಮೇಲೆ ವಿಜಯಿ ಆಗುವಂಥ ಶಕ್ತಿಯ ಪ್ರಾಪ್ತಿಯಾಗ್ತದೆ. एक सेकंड में उनका मन एक संकल्प में न टिक सके, ऐसे चंचल संकल्प वाले को भी अपनी विजय की शक्ति में टेम्पररी टाइम के लिए शांत व चंचल से अचल बना देंगे. ಮನಸಾ ಸೇವೆ ಮಾಡುವಂಥವರು ತಾವಷ್ಟೇ ಮನಸ್ಸಿನ ಮೇಲೆ ವಿಜಯಿ ಆಗೋದಿಲ್ಲ, ಆದರೆ ಅವರ ಹತ್ತಿರ ಬರುವಂಥವರ ಚಂಚಲ ಮನಸ್ಸನ್ನು ಸಹ ಅಲ್ಪಕಾಲಕ್ಕಾಗಿ ಅವರು ಶಾಂತ ಮನಸ್ಸನ್ನಾಗಿ ಮಾಡ್ತಾರೆ, ಶಕ್ತಿಶಾಲಿ ಮನಸ್ಸನ್ನಾಗಿ ಮಾಡ್ತಾರೆ. ಎಂತಹ ಚಂಚಲ ಮನಸ್ಸುಳ್ಳವರು ಅವರ ಮುಂದೆ ಬಂದಾಗ ಅವರ ಮನಸ್ಸು ಸಹ ಇವರ ಮನಸಾಶಕ್ತಿಯಿಂದ ಅಚಲ ಅಡೋಲ ಆಗಿಬಿಡ್ತದೆ. जैसे कोई भी दुख में तड़पते हुए को इंजेक्शन द्वारा बेहोश कर देते, उनके दुख की चंचलता खत्म हो जाती. ಹೇಗೆ ಶಾರೀರಿಕ ದುಃಖದಿಂದ ಚಡಪಡಿಸುತ್ತಿರುವ ಆತ್ಮರಿಗೆ ಡಾಕ್ಟರ್ಸ್ಗಳು ಇಂಜೆಕ್ಷನ್ ಕೊಟ್ಟು ಕ್ಷಣದಲ್ಲಿ ಬೇಹೋಶ್ ಮಾಡ್ತಾರೆ ಅಥವಾ ನೋವನ್ನು ಕಡಿಮೆ ಮಾಡ್ತಾರೆ. उनके दुख की चंचलता खत्म हो जाती. ऐसे ही मनसा द्वारा महादानी बनने वाला अपनी दृष्टि, वृत्ति और स्मृति की शक्ति से ऐसे ही उनको शांति का अनुभवी बना सकते हैं. ಹಾಗೆಯೇ ಮನಸ್ಸಿನ ಮೂಲಕ ಶಕ್ತಿಗಳನ್ನು ದಾನ ಕೊಡುವಂತಹ ಮಹಾದಾನಿ ಮಕ್ಕಳು ತಮ್ಮ ಹತ್ತಿರ ಬರುವಂತಹ ಆತ್ಮರ ಅಶಾಂತ ಮನಸ್ಸು, ಚಂಚಲ ಮನಸ್ಸನ್ನು ಶಾಂತಗೊಳಿಸ್ತಾರೆ. ತಮ್ಮ ದೃಷ್ಟಿ, ವೃತ್ತಿ, ಸ್ಮೃತಿಯ ಶಕ್ತಿಯಿಂದ ಹತ್ತಿರ ಬರುವಂಥ ಆತ್ಮರಿಗೆ ಶಾಂತಿಯ ಅನುಭವ ಮಾಡಿಸ್ತಾರೆ. लेकिन टेम्पररी टाइम के लिए, क्योंकि उनका अपना पुरुषार्थ नहीं होता है. ಇವರೇನೋ ಸದಾ ಕಾಲದ ಶಕ್ತಿಶಾಲಿ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಸೇವೆ ಮಾಡುವಂಥವು, ಆದರೆ ಬರುವಂಥ ಆತ್ಮರಿಗೆ ಅಲ್ಪಕಾಲದ ಅನುಭವ ಮಾಡಿಸ್ತಾರೆ. ಯಾಕೆ ಅಂದರೆ ಅವರು ಪುರುಷಾರ್ಥ ಮಾಡಿರಲ್ಲ, ಇನ್ನೂ ಹೊಸದಾಗಿ ನಿಮ್ಮ ಹತ್ರ ಬಂದಿರ್ತಾರಷ್ಟೆ. लेकिन महादानी की शक्ति के प्रभाव से थोड़े समय के लिए वह अनुभव कर सकता है. ಆದರೆ ಮಹಾದಾನಿ ಮಕ್ಕಳ ಶಕ್ತಿಯ ಪ್ರಭಾವದಿಂದ ಬರುವಂಥ ಆತ್ಮರು ಸ್ವಲ್ಪ ಸಮಯದ ಶಾಂತಿಯನ್ನು, ಅಚಲ ಅಡೋಲತೆಯನ್ನು ಅನುಭವ ಮಾಡ್ತಾರೆ. तो जो मनसा के महादानी होंगे उनके संकल्प में इतनी शक्ति होती है, जो संकल्प किया उसकी सिद्धि मिली. ಮನಸಾ ಮಹಾದಾನಿ ಆತ್ಮಗಳ ಸಂಕಲ್ಪದಲ್ಲಿ ಎಷ್ಟು ಶಕ್ತಿ ಇರ್ತದೆ ಅಂದರೆ ಅವರು ಯಾವ ಸಂಕಲ್ಪ ಮಾಡ್ತಾರೋ ಅದು ಸಿದ್ಧಿಯಾಗಿ ಬಿಡ್ತದೆ. तो मनसा महादानी संकल्पों की सिद्धि को प्राप्त करने वाला बन जाता. ಮನಸ್ಸಿನ ಮೂಲಕ ಶಕ್ತಿಗಳನ್ನು ದಾನ ಕೊಡುವಂತಹ ಮಹಾದಾನಿ ಮಕ್ಕಳು ತಮ್ಮ ಸಂಕಲ್ಪಗಳ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ತಾರೆ. ಅವರ ಸಂಕಲ್ಪಗಳು ಸಫಲ ಆಗ್ತವೆ, ಸಿದ್ಧಿ ಆಗ್ತವೆ. ಜಹಾ ಸಂಕಲ್ಪ ಕೋ ಚಾಹೆ ವಹಾ ಸಂಕಲ್ಪೋಂ ಕೋ ಟಿಕಾ ಸಕ್ತೆ. ಅಂತಹ ಮಕ್ಕಳು ತಮ್ಮ ಸಂಕಲ್ಪಗಳನ್ನು ಯಾವ ಸ್ಥಳದಲ್ಲಿ, ಯಾವ ಸ್ಥಿತಿಯಲ್ಲಿ, ಎಷ್ಟು ಸಮಯ ಸ್ಥಿರ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೋ ಅಷ್ಟು ಸಮಯ ಆ ಸ್ಥಿತಿಯಲ್ಲಿ ಅವರೇನನ್ನು ಬಯಸ್ತಾರೋ ಅಂಥ ಸಂಕಲ್ಪಗಳನ್ನೇ ಅವರು ರಚನೆ ಮಾಡ್ತಾರೆ. जब संकल्प को विनाश करना चाहे
तो विनाश कर सकते. ಬೇಡವಾದಂಥ ಸಂಕಲ್ಪಗಳನ್ನು, ವ್ಯರ್ಥ ಸಂಕಲ್ಪಗಳನ್ನು, ಕೆಟ್ಟ ಸಂಕಲ್ಪಗಳನ್ನು ಕ್ಷಣದಲ್ಲಿ ಅವರು ವಿನಾಶ ಮಾಡ್ತಾರೆ. तो ऐसे महादानी में संकल्पों के रचने, संकल्पों को विनाश करने और संकल्पों की पालना करने की तीनों ही शक्ति होती. ಮನಸಾ ಮಹಾದಾನಿ ಮಕ್ಕಳಲ್ಲಿ ಶ್ರೇಷ್ಠ ಸಂಕಲ್ಪಗಳನ್ನು ರಚನೆ ಮಾಡುವಂಥ ಶಕ್ತಿ ಇರ್ತದೆ, ಕನಿಷ್ಠ ಸಂಕಲ್ಪಗಳನ್ನು ವಿನಾಶ ಮಾಡುವಂಥ ಶಕ್ತಿ ಇರ್ತದೆ, ಮತ್ತು ಅವಶ್ಯಕ ಸಮರ್ಥ ಸಂಕಲ್ಪಗಳ ಪಾಲನೆ ಮಾಡುವಂತಹ ಶಕ್ತಿನೂ ಇರ್ತದೆ. ಸ್ಥಾಪನೆ, ಪಾಲನೆ, ವಿನಾಶದ ಕಾರ್ಯ ಅವರು ಮಾಡಿಬಿಡ್ತಾರೆ. ಸಂಕಲ್ಪಗಳ ವಿಷಯದಲ್ಲಿ ಸ್ಥಾಪನೆ, ಪಾಲನೆ, ವಿನಾಶದ ಕಾರ್ಯ ಮಾಡ್ತಾರೆ. ಯಹ ಹೇ ಮನಸಾ ಕಾ ಮಹಾದಾನ. ಇದು ಮನಸ್ಸಿನ ಮೂಲಕ ದಾನ ಕೊಡುವಂತಹ महादान आगे. ऐसे ही समझो मास्टर सर्वशक्तिवान का प्रत्यक्ष स्वरूप दिखाई देता है. ಯಾರು ಮನಸ್ಸಿನ ಮೂಲಕ ಶಕ್ತಿಗಳನ್ನು ದಾನ ಕೊಡ್ತಾರೆ ಅವರಲ್ಲಿ ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪ ಏನಿದೆ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತದೆ. ಅಂದರೆ ಅವರು ಮಾಸ್ಟರ್ ಸರ್ವಶಕ್ತಿವಾನ್ ಆಗಿರ್ತಾರೆ. वह हो गया मास्टर सर्वशक्तिमान. और जो वाचा के महादानी है उनको क्या मिलता. ಹಾಗಾದರೆ ವಾಣಿಯ ಮೂಲಕ ಜ್ಞಾನದ ದಾನ ಮಾಡುವಂತಹ ಮಹಾದಾನಿ ಮಕ್ಕಳಿಗೆ ಯಾವ ಪ್ರತ್ಯಕ್ಷ ಫಲದ ಪ್ರಾಪ್ತಿಯಾಗ್ತದೆ. वह है ಮಾಸ್ಟರ್ ನಾಲೆಜ್ಫುಲ್. ಅಂತಹ ಮಕ್ಕಳು ಮಾಸ್ಟರ್ ಜ್ಞಾನ ಸಾಗರ ಆಗಿರ್ತಾರೆ. उनके एक एक शब्द की बहुत ವ್ಯಾಲ್ಯೂ होती. ಅವರು ಆಡುವ ಒಂದೊಂದು ಶಬ್ದ ಬಹಳ ಬೆಲೆ ಬಾಳುವಂಥದ್ದಾಗಿರ್ತದೆ, ಅಮೂಲ್ಯ ಆಗಿರ್ತದೆ. एक रत्न की वैल्यू अनेक रत्नों से अधिक होती. ಅವರು ಆಡುವ ಒಂದೊಂದು ಶಬ್ದ ಅಂದರೆ ಒಂದೊಂದು ರತ್ನ ಆಗಿರ್ತದೆ. ಜ್ಞಾನದ ದಾನ ಮಾಡ್ತಾರೆ ಅಂದರೆ ಜ್ಞಾನದ ಒಂದೊಂದು ಶಬ್ದ ಒಂದೊಂದು ರತ್ನ ಆಗಿರ್ತದೆ. ಹೀಗೆ ತಮ್ಮ ವಾಣಿಯ ಮೂಲಕ ಅವರು ಅನೇಕ ರತ್ನಗಳನ್ನು, ಜ್ಞಾನ ರತ್ನಗಳನ್ನು ದಾನ ಕೊಡ್ತಾರೆ. वाचा द्वारा तुम रत्नों का दान करते हो ना, तो जो ज्ञान रत्नों का दान करते हैं उनका एक एक रत्न इतना वैल्यूएबल हो जाता है जो उनके एक एक वचन सुनने के लिए अनेक आत्माएं प्यासी होती. ज्ञान रत्नಗಳನ್ನು ದಾನ ಕೊಡುವಂಥ ಮಕ್ಕಳ ಒಂದೊಂದು ವಚನ, ಒಂದೊಂದು ಶಬ್ದನೂ ರತ್ನ ಆಗಿರ್ತದೆ. ಆ ಒಂದೊಂದು ವಚನ ಕೇಳೋದಕ್ಕಾಗಿ ಅನೇಕ ಬಾಯಾರಿದ ಆತ್ಮರು ಅವರ ಹತ್ತಿರ ತಾವಾಗಿ ಬರ್ತಾರೆ. ಅನೇಕ ಪ್ಯಾಸಿ ಆತ್ಮಾओं की प्यास बुझाने वाला एक वचन बन जाता है. ಬಾಯಾರಿಸಿದ ಆತ್ಮರ ಬಾಯಾರಿಕೆಯನ್ನು ನೀಗಿಸುವಂತಹ ವಚನ ಅವರದ್ದಾಗಿರ್ತದೆ. ಯಾರು ವಾಣಿಯ ಮೂಲಕ ಜ್ಞಾನ ದಾನ ಮಾಡ್ತಾರೆ ಅವರ ಒಂದೊಂದು ವಚನ ಅನೇಕ ಬಾಯಾರಿಸಿದ ಆತ್ಮರ ಬಾಯಾರಿಕೆಯನ್ನು ನೀಗಿಸುವಂಥದ್ದಾಗಿರ್ತದೆ. मास्टर नॉलेजफुल, वैल्यूएबल और तीसरा फिर सेंसिबल बन जाता है. ಹೀಗೆ ವಾಣಿಯ ಮೂಲಕ ಜ್ಞಾನ ರತ್ನಗಳನ್ನು ದಾನ ಮಾಡುವಂಥವರು ಇದೇ ಸಂಗಮ ಯುಗದಲ್ಲಿ ಒಂದು ಮಾಸ್ಟರ್ ಜ್ಞಾನ ಸಾಗರ ಆಗ್ತಾರೆ. ಎರಡನೇದು ಅವರು ಅಮೂಲ್ಯ ರತ್ನ, ವ್ಯಾಲ್ಯೂಯೇಬಲ್ ಆಗ್ತಾರೆ.
ಮೂರನೇದು ಸೆನ್ಸಿಬಲ್ ಅಂದರೆ ಸೂಕ್ಷ್ಮ ಬುದ್ಧಿ ಉಳ್ಳವರಾಗ್ತಾರೆ, ಬುದ್ಧಿವಂತರಾಗ್ತಾರೆ. उनके एक एक शब्द में सेंस भरा हुआ होता है. ಅರ್ಥ ಇಲ್ಲದ ಮಾತುಗಳನ್ನು ಅವರು ಆಡೋದಿಲ್ಲ. ಅವರ ಒಂದೊಂದು ಶಬ್ದದಲ್ಲಿ ಜ್ಞಾನದ ಬುದ್ಧಿ ತುಂಬಿರ್ತವೆ, ಜ್ಞಾನದ ವಿಚಾರಗಳು ತುಂಬಿರ್ತವೆ. सेंस अर्थात सार के बिना कोई शब्द नहीं होता. ಅವರು ಆಡುವ ಶಬ್ದಗಳಲ್ಲಿ ಜ್ಞಾನದ ಸಾರ ಅಡಗಿರ್ತದೆ. ನಿಸ್ಸಾರವಾದ ಶಬ್ದಗಳನ್ನು, ಅರ್ಥರಹಿತವಾದಂಥ ಶಬ್ದಗಳನ್ನು, ವ್ಯರ್ಥವಾದಂಥ ಶಬ್ದಗಳನ್ನು ಅವರು ಆಡೋದಿಲ್ಲ. तो दोनों सेंसिबल भी बन जाते हैं. वाणी द्वारा सेंस का मालूम पड़ता है. जब कोई ऐसे सेंस से शब्द बोलता है तो कहते हैं ना, यह तो बहुत सेंसिबल. तो यह हुआ लक्षण. ಮೊದಲನೇದು ಅವರು ಮಾಸ್ಟರ್ ಜ್ಞಾನ ಸಾಗರ ಆಗ್ತಾರೆ. ಎರಡನೇದು ಅವರು ಅಮೂಲ್ಯ ರತ್ನ ಆಗ್ತಾರೆ. ಮೂರನೇದು ಅವರು ಬುದ್ಧಿವಂತರಾಗ್ತಾರೆ. ಅಂತಹ ಶ್ರೇಷ್ಠವಾದ ಮಾತುಗಳನ್ನೇ ಅವರು ಆಡ್ತಾರೆ. ಯಹ ಹುವಾ ಲಕ್ಷಣ. ಪ್ರಾಪ್ತಿ ಕ್ಯಾ ಹೋತಿ ಹೇ? ವಾಣಿಯ ಮೂಲಕ ಜ್ಞಾನದಾನ ಮಾಡುವಂತಹ ಮಕ್ಕಳ ಲಕ್ಷಣಗಳನ್ನು ಬಾಬಾ ಈಗ ಹೇಳಿದರು. ವಾಣಿಯ ಮೂಲಕ ಜ್ಞಾನ ಮಾಡುವಂಥ ಮಕ್ಕಳಿಗೆ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಪ್ರಾಪ್ತಿ ಏನಾಗಿರ್ತದೆ? वाचा के दानी बनने वाले को विशेष प्राप्ति एक तो ಖುಷಿ रहती. ವಾಣಿಯ ಮೂಲಕ ಜ್ಞಾನ ಹೇಳುವಂಥವ್ರಿಗೆ, ಒಳ್ಳೆಯ ರೀತಿಯಿಂದ ಜ್ಞಾನ ಹೇಳುವಂಥವ್ರಿಗೆ ತಕ್ಷಣ ಸಿಗುವಂಥ ಪ್ರಾಪ್ತಿ ಅಂದರೆ ಖುಷಿಯ ಪ್ರಾಪ್ತಿ. ಕ್ಯೋಂಕಿ ಧನ್ ಕೋ ದೇಖ ಹರ್ಷಿತ್ ಹೋತಾ ಹೇನ. ಜನ ಎಲ್ಲ ಅವ್ರಿಗೆ ವಾಹ್ ವಾಹ್ ಅಂತ ಹೇಳ್ತಾರೆ, ಒನ್ಸ್ ಮೋರ್ ಅಂತ ಹೇಳ್ತಾರೆ. ಇವ್ರ ಮಾತುಗಳನ್ನು ಇನ್ನೂ ಕೇಳಬೇಕು ಅಂತ ಇಷ್ಟಪಡ್ತಾರೆ. ಆಗ ಮಾತಾಡೋರ್ಗೇನಾಗ್ತದೆ? ಖುಷಿಯ ಅನುಭವ ಆಗ್ತದೆ. ಜ್ಞಾನಧನ ಕೊಡೋದ್ರಿಂದ ಜ್ಞಾನಧನ ಅವರಲ್ಲಿನೂ ಬೆಳೀತಾ ಹೋಗ್ತದೆ. ಹೀಗಾಗಿ ಅವರಿಗೆ ಖುಷಿಯ ಅನುಭವ ಆಗ್ತದೆ. दूसरा वह कभी भी असंतुष्ट नहीं होंगे. ವಾಣಿಯ ಮೂಲಕ ಜ್ಞಾನದಾನ ಮಾಡುವಂಥವರು ಯಾವತ್ತೂ ಅಸಂತುಷ್ಟ ಆಗಿರೋದಿಲ್ಲ. ಸದಾ ಖುಷಿಯಲ್ಲಿ ಇರ್ತಾರೆ, ಸದಾ ಸಂತುಷ್ಟ ಆಗಿರ್ತಾರೆ. क्योंकि खजाना भरपूर होने के कारण, कोई अप्राप्त वस्तु न होने के कारण सदैव संतुष्ट और हर्षित रहेंगे. ಯಾಕೆ ಅಂದರೆ ಜ್ಞಾನ ಕೊಡೋದ್ರಿಂದ ಅವರಲ್ಲಿ ಜ್ಞಾನದ ಖಜಾನೆ ಭರ್ಪೂರಾಗಿದೆ. ಜ್ಞಾನದ ಖಜಾನೆ ಭರ್ಪೂರಾಗಿರುವ ಕಾರಣ ಅವರಲ್ಲಿ ಯಾವುದೇ ವಿಷಯದ ಅಪ್ರಾಪ್ತಿ ಇರೋದಿಲ್ಲ. ಹೀಗಾಗಿ ಅವರು ಸದಾ ಸಂತುಷ್ಟ, ಸದಾ ಹರ್ಷಿತ ಸ್ಥಿತಿಯಲ್ಲಿ ಇರ್ತಾರೆ. ಉನ್ಕಾ ಏಕ್ ಏಕ್ ಬೋಲ್ ತೀರ ಸಮಾನ್ ಲಗೇಗ. ಅವರು ಆಡುವ ಒಂದೊಂದು ಶಬ್ದ ಬಾಣದ ರೀತಿಯಲ್ಲಿ ಜನರ ಮೇಲೆ ಪ್ರಭಾವ ಮಾಡ್ತದೆ. ಜಿಸ್ಕೋ ಜೋ ಬೋಲೆಂಗೆ ಉನ್ಕೋ ವಹ ಲಗ್ ಜಾಯೆ. ಯಾರಿಗೇನು ಹೇಳಬೇಕು ಅಂತ ನೋಡಿ ಅವ್ರು ಮಾತಾಡ್ತಾರೆ, ಆ ಶಬ್ದ ಅವರಿಗೇನು ಮಾಡ್ತದೆ? ಟಚ್ ಆಗ್ತದೆ, ಅವ್ರು ಸಂತುಷ್ಟ ಆಗ್ತಾರೆ, ಆ ಮಾತು ಅವರಿಗೆ ಅನ್ವಯಿಸ್ತದೆ. ಉನ್ಕೆ ಬೋಲ್ ಪ್ರಭಾವಶಾಲಿ ಹೋತೆ. ಅವರ ಮಾತುಗಳು ಪ್ರಭಾವಶಾಲಿಯಾಗಿರ್ತವೆ. ವಾಣಿ ಕಾ ದಾನ್ ಕರ್ನೆ ಸೆ ವಾಣಿ ಮೇ ಬಹುತ್ ಗುಣ ಆ ಜಾತೆ. ವಾಣಿಯ ಮೂಲಕ ಜ್ಞಾನ ದಾನ ಮಾಡುವಂಥವರಲ್ಲಿ ಅನೇಕ ಗುಣಗಳ ಧಾರಣೆನೂ ಸಹಜವಾಗಿ ಆಗಿಬಿಡುತ್ತೆ. अवस्था में सहज ही खुशी की प्राप्ति हो. ಅವರ ಅವಸ್ಥೆ
सदा संतुष्टತೆಯ ಅವಸ್ಥೆ, खुशिया अवस्थे इರ್ತದೆ. प्राप्ति करने का पुरुषार्थ नहीं करेंगे, लेकिन स्वतः ही ಖುಷಿ की प्राप्ति होगी. ಅವ್ರು ಇಂಥದ್ದು ಬೇಕು ಅಂತ ಬಯಸೋದಿಲ್ಲ. ಖುಷಿ ಬೇಕು, ಸಂತೋಷ ಬೇಕು, ಆನಂದ ಬೇಕು, ಸಂತುಷ್ಟತೆ ಬೇಕು ಅಂತ ಕೇಳೋದಿಲ್ಲ. ಅದು ಅವ್ರ ಹತ್ರ ಸಹಜ ಸ್ವಾಭಾವಿಕವಾಗಿ ಬಂದ್ಬಿಡ್ತದೆ. ಜೈಸೆ ಕೋಯಿ ಖಾನ್ ಸೆ ಚೀಸ್ ನಿಕಲ್ತಿ ಹೇ ತೋ ಅಖುಟ್ ಹೋತಿ ಹೇನ. ಯಾವುದೇ ಒಂದು ಗಣಿಯಿಂದ ವಸ್ತುಗಳನ್ನು ತೆಗಿತಾ ಹೋದರೆ, ಆ ಗಣಿಯಲ್ಲಿ ಇರುವಂಥ ವಸ್ತುಗಳನ್ನು ತೆಗಿತಾ ಹೋದರೆ ಎಷ್ಟು ತೆಗೆದ್ರೂ ಅದು ಬರ್ತಾನೆ ಇರ್ತದೆ. ಐಸೆ ಹಿ ಅಂದರ್ ಸೆ ಖುಷಿ ಸ್ವತಃ ಹಿ ನಿಕಲ್ತಿ ರಹಿ. ವಾಣಿಯ ಮೂಲಕ ಜ್ಞಾನ ಮಾಡುವಂತಹ ಮಹಾದಾನಿ ಮಕ್ಕಳಲ್ಲಿ ಖುಷಿ ಸ್ವತಃ ಅವರಲ್ಲಿ ಬರ್ತಾ ಇರ್ತದೆ. ಅವರು ಸದಾ ಖುಷಿಯಲ್ಲಿ ಇರ್ತಾರೆ. यह वरदान के रूप में प्राप्त होता है. ಆ ಖುಷಿ ಅನ್ನೋದು ಅವರಿಗೆ ವರದಾನದ ರೂಪದಲ್ಲಿ ಪ್ರಾಪ್ತಿಯಾಗ್ತದೆ. खुशी के लिए पुरुषार्थ नहीं किया, पुरुषार्थ तो वाणी द्वारा दान करने का किया. ಪ್ರಾಪ್ತಿ ಖುಷಿ ಕಿ. ಅವರು ಖುಷಿಯ ಸಲುವಾಗಿ ಬೇರೆ ಪುರುಷಾರ್ಥ ಮಾಡೋದಿಲ್ಲ, ಆದರೆ ವಾಣಿಯ ಮೂಲಕ ಜ್ಞಾನ ದಾನ ಕೊಡುವ ಪುರುಷಾರ್ಥ ಮಾಡ್ತಾರೆ. ಆ ಪುರುಷಾರ್ಥದ ಪ್ರತ್ಯಕ್ಷ ಫಲದ ರೂಪದಲ್ಲಿ ಅವರಿಗೆ ಖುಷಿಯ ಪ್ರಾಪ್ತಿ ಸಹಜ ಆಗಿ ಬಿಡ್ತದೆ. ಇನ್ನು ಕರ್ಮದ ಮೂಲಕ ಗುಣಗಳನ್ನು ದಾನ ಮಾಡುವಂಥವರಿಗೆ ಆಗುವ ಪ್ರತ್ಯಕ್ಷ ಪ್ರಾಪ್ತಿ ಏನು, ಪ್ರತ್ಯಕ್ಷ ಫಲ ಏನು ಅನ್ನೋದನ್ನು ನಾಳೆ ದಿನ ಮತ್ತೆ ಇದೇ ಮುರಳಿಯ ಮುಂದಿನ ಭಾಗದಲ್ಲಿ ಕೇಳೋಣ. ಓಂ ಶಾಂತಿ. ಬರುತ್ತಿದ್ದೇನೆ. ನಾನು ಮತ್ತು ಬಾಪ್ ದಾದಾರವರು ಹಿಸ್ಟ್ರಿ ಹಾಲಿನ ಒಳಗೆ ಹೆಜ್ಜೆ ಇಡುತ್ತಿದ್ದೇವೆ. ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ಅಲ್ಲಿ ಇರುವಂಥ ಪೀಠದ ಮೇಲೆ ವಿರಾಜಮಾನ ಆಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಆದರ್ಶ ವಿದ್ಯಾರ್ಥಿಯಾಗಿ ಕುಳಿತಿದ್ದೇನೆ. ಆಜ್ಞಾಪಾಲಕ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಹಾಗೂ ಶಿವ ಬಾಬಾರವರು ಬ್ರಹ್ಮನ ಮುಖದಿಂದ ಮುರಳಿ ನುಡಿಸಲು ಪ್ರಾರಂಭಿಸಿದ್ದಾರೆ. ಜ್ಞಾನಸಾಗರ ತಂದೆ ಸಾಕಾರದಲ್ಲಿ ಬಂದು ಬ್ರಹ್ಮ ಮುಖದಿಂದ ಮುರಳಿ ಉಚ್ಚರಿಸುತ್ತಿರುವ ಈ ದೃಶ್ಯವನ್ನು ನೋಡಿ ನನಗೆ ಬಹಳ ಖುಷಿಯಾಗುತ್ತಿದೆ. ರೋಮಾಂಚನೆ ಆಗುತ್ತಿದೆ. ಆ ಮುರಳಿಯನ್ನು ನಾನು ಆನಂದದಿಂದ ಖುಷಿಯಿಂದ ಆಲಿಸುತ್ತಿದ್ದೇನೆ.
ಬಾಪ್ ದಾದಾರವರನ್ನ ಸಾಕಾರದಲ್ಲಿ ನೋಡದಿದ್ದರೂ ಸಹ ಇಂದು ನಿರಾಕಾರನನ್ನ ಸಾಕಾರ ರೂಪದಲ್ಲಿ ಮುರಳಿ ನುಡಿಸುತ್ತಿರುವ ರೂಪದಲ್ಲಿ ನಾನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮುರಳಿಯನ್ನು ಮುಗಿಸಿ ಮಕ್ಕಳಿಗೆ ನಮಸ್ತೆ ಹೇಳಿ ಮತ್ತೆ ಪ್ರೀತಿಯಿಂದ ದೃಷ್ಟಿ ಕೊಡುತ್ತಿದ್ದಾರೆ. ನಾವು ಜನ್ಮ ಜನ್ಮಾಂತರದಿಂದ ಆ ಭಗವಂತನಿಗೆ ನೈವೇದ್ಯ ಮಾಡುತ್ತಾ ಬಂದಿದ್ದೇವೆ. ಆದರೆ ಸ್ವತಃ ಭಗವಂತ ಈ ದಿನ ನನಗೆ ತಮ್ಮ ಕೈಯಿಂದ ಬಾಯಲ್ಲಿ ಪ್ರಸಾದವನ್ನು ಇಡುತ್ತಿದ್ದಾರೆ, ಟೋಲಿ ತಿನ್ನಿಸುತ್ತಿದ್ದಾರೆ. ನಾನು ಖುಷಿಯಿಂದ ಅದನ್ನು ಸ್ವೀಕರಿಸುತ್ತಿದ್ದೇನೆ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಸಹ ಅದೇ ರೀತಿಯಲ್ಲಿ ಟೋಲಿಯನ್ನು ಹಂಚಿ ವಿಶೇಷವಾಗಿ ನನ್ನ ಕೈಯನ್ನು ಹಿಡಿದು ನನಗೆ ಇಡೀ ಸಭಾಗೃಹವನ್ನು ತೋರಿಸುತ್ತಿದ್ದಾರೆ. ಅಲ್ಲಿರುವ ಭಾವಚಿತ್ರಗಳ ಮೂಲಕ ನಾನು ನಿರಾಕಾರ ಪರಮಾತ್ಮನ ಸಾಕಾರ ಚರಿತ್ರೆಯನ್ನು ನೋಡುತ್ತಿದ್ದೇನೆ. ಬಾಪ್ ದಾದಾರವರು ಮಕ್ಕಳ ಜೊತೆಗೆ ಆಟ ಆಡುತ್ತಿರುವ ಚಿತ್ರಗಳನ್ನು, ಊಟ ಮಾಡುತ್ತಿರುವ ಚಿತ್ರಗಳನ್ನು, ಪಾಠ ಕಲಿಸುತ್ತಿರುವ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ನಾನು ಅದರಲ್ಲಿ ತಲ್ಲೀನ ಆಗಿಬಿಟ್ಟಿದ್ದೇನೆ. ಯಜ್ಞದ ಆದಿ ಸಮಯಕ್ಕೆ ಮನಸ್ಸು ಬುದ್ಧಿಯಿಂದ ಹೋಗಿ ನಾನು ಸಹ ಸಾಕಾರ ತಂದೆಯ ಜೊತೆಗಿನ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ, ನಿಮಗೆ ವ್ಯರ್ಥದಿಂದ ಮುಕ್ತಿ ಬೇಕಾದರೆ ನನ್ನ ಹಿಸ್ಟ್ರಿ ಹಾಲಿಗೆ ಬನ್ನಿ, ನನ್ನ ಜೊತೆಗೆ ಇರುವ ಅನುಭವ ಮಾಡಿರಿ. ಕ್ಷಣದಲ್ಲಿ ನೀವು ವ್ಯರ್ಥ ಮುಕ್ತ ಆಗುವಿರಿ ಎಂದು ಬಾಬಾ ಹೇಳಿದ್ದನ್ನು ಸ್ಮರಿಸುತ್ತಾ ನಾನು ವ್ಯರ್ಥ ಮುಕ್ತ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ವ್ಯರ್ಥ ಸಂಕಲ್ಪಗಳು, ಮಾತುಗಳು, ಕರ್ಮಗಳು, ವ್ಯರ್ಥವನ್ನು ನೋಡುವುದು, ಎಲ್ಲ ರೀತಿಯ ವ್ಯರ್ಥದಿಂದ ನಾನು ಮುಕ್ತ ಆಗಿಬಿಟ್ಟಿದ್ದೇನೆ. ಬಾಪ್ ದಾದಾರವರು ನನಗೆ ವ್ಯರ್ಥ ಮುಕ್ತ ಆಗಿ ಸದಾ ಸಮರ್ಥ ಭವದ ವರದಾನ ಕೊಡುತ್ತಿದ್ದಾರೆ. ಈಗ ಬಾಪ್ ದಾದಾರವರೇ ನನ್ನ ಕೈ ಹಿಡಿದು ನನ್ನನ್ನು ತಮ್ಮ ಕೋಣೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಇದು ಬಾಪ್ ದಾದಾರವರು ವಾಸ ಮಾಡುತ್ತಿರುವ ಕೋಣೆ.
ವಿಶೇಷ ತಪಸ್ಸು ಮಾಡುತ್ತಿರುವ ಕೋಣೆ. ನಿರಾಕಾರ ಪರಮಾತ್ಮನ ಸಾಕಾರದಲ್ಲಿ ಬಂದು ಕರ್ಮ ಮಾಡಿದ ಕರ್ಮಭೂಮಿ. ಬ್ರಹ್ಮ ಬಾಬಾರವರು ವಿಶೇಷ ತಪಸ್ಸನ್ನ ಮಾಡಿದ ತಪಸ್ಯಾ ಭೂಮಿ. ಬಾಪ್ ದಾದಾರವರು ವಿಶ್ರಾಂತಿ ಪಡೆಯುತ್ತಿರುವ ವಿಶ್ರಾಮಧಾಮ. ಬಾಪ್ ದಾದಾರವರು ನನ್ನನ್ನು ಕರೆದುಕೊಂಡು ಒಳಗೆ ಪ್ರವೇಶ ಮಾಡುತ್ತಿದ್ದಾರೆ. ಕ್ಷಣದಲ್ಲಿ ಬಾಪ್ ದಾದಾರವರು ಎದುರಿಗೆ ಇರುವ ಟ್ರಾನ್ಸ್ಲೈಟ್ನಲ್ಲಿ ಸೆಟ್ ಆಗಿದ್ದಾರೆ. ಈಗ ನಾನು ಎದುರಿನಲ್ಲಿ ಇರುವ ಆ ಟ್ರಾನ್ಸ್ಲೈಟಲ್ಲಿ ಚೈತನ್ಯ ರೂಪದಲ್ಲಿ ಬಾಪ್ ದಾದಾರವರನ್ನು ನೋಡುತ್ತಿದ್ದೇನೆ. ಪ್ರತ್ಯಕ್ಷ ರೂಪದಲ್ಲಿ ಬಾಪ್ ದಾದಾರವರು ನನ್ನ ಮುಂದೆ ಕುಳಿತಿದ್ದಾರೆ. ನನಗೆ ವರದಾನದ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ವರದಾನದ ಹಸ್ತಗಳನ್ನು ನನ್ನ ತಲೆಯ ಮೇಲಿಟ್ಟು, ಮಗು ನೀನು ನನ್ನ ಸಮಾನ ಆಗು ಎಂಬ ಸಮಾನತೆಯ ವರದಾನ ಕೊಡುತ್ತಿದ್ದಾರೆ. ನನ್ನ ಸಮಾನ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ ಎಂದು ವರದಾನಿ ಹಸ್ತಗಳ ಮೂಲಕ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಆಗಲು ಬೇಕಾದ ಶಕ್ತಿಯನ್ನು ನನಗೆ ಕೊಡುತ್ತಿದ್ದಾರೆ. ನಾನು ಸಹ ಬಾಪ್ ದಾದಾರವರಿಗೆ ವಚನ ಕೊಡುತ್ತಿದ್ದೇನೆ. ಸಂಗಮ ಯುಗದಲ್ಲಿ ನಾನು ಬ್ರಹ್ಮ ತಂದೆಯ ಸಮಾನ ಪುರುಷಾರ್ಥ ಮಾಡಿ ಅವರಂತೆಯೇ ಪಾಸ್ವೇತಾನರಾಗಲು ತೀವ್ರ ಪುರುಷಾರ್ಥ ಮಾಡುತ್ತೇನೆ. ಹೆಜ್ಜೆ ಹೆಜ್ಜೆಗೂ ಬ್ರಹ್ಮ ತಂದೆಯನ್ನ ಅನುಕರಣೆ ಮಾಡುತ್ತಾ ಬ್ರಹ್ಮ ಬಾಬಾ ಹೇಗೆ ಶಿವ ತಂದೆಯ ಸಮಾನ ಆದರೂ ಹಾಗೆ ನಾನು ಸಹ ಬಾಪ್ ದಾದಾರವರ ಸಮಾನ ಆಗುತ್ತೇನೆ ಎಂಬ ಮಾತನ್ನ ಬಾಪ್ ದಾದಾರವರ ಕೈ ಹಿಡಿದು ಅವರ ಮುಂದೆ ಹೇಳಿರಿ. ದೃಢ ಸಂಕಲ್ಪ ಮಾಡ್ರಿ. ಬಾಪ್ ದಾದಾರವರ ಮಹಾವಾಕ್ಯವನ್ನ ನೆನಪು ಮಾಡ್ಕೊಳ್ಳಿ. ಮಕ್ಕಳೇ, ನನ್ನ ಸಮಾನ ಸ್ಥಿತಿಯ ಅನುಭವ ಮಾಡಬೇಕಾದರೆ ಮನಸ್ಸು ಹಾಗೂ ಬುದ್ಧಿಯ ಮೂಲಕ ಮಧುಬನದಲ್ಲಿರುವ ನನ್ನ ಕೋಣೆಗೆ ಬಂದು ಕೂತ್ಕೊಳ್ಳಿ. ಎಷ್ಟು ಸಮಯ ಬೇಕೋ ಅಷ್ಟು ಸಮಯನೂ ಅಲ್ಲಿ ನೀವು ಫರಿಷ್ಠಾ ರೂಪದಲ್ಲಿ ಕೂಡಬಹುದು. ನನ್ನನ್ನು ಸನ್ಮುಖದಲ್ಲಿ ಕರೆಸಿ ಸಮಾನ ಸ್ಥಿತಿಯ ಅನುಭವ ಮಾಡಬಹುದು ಎಂಬ ಬಾಪ್ ದಾದಾರವರ ಮಹಾವಾಕ್ಯದ ಪ್ರಕಾರ
ಈ ದಿನ ನಾನು ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತು ಸಂಗಮ ಯುಗದ ನನ್ನ ಗುರಿಯಾಗಿರುವಂತಹ ಬಾಪ್ ದಾದಾರವರ ಸಮಾನ ಸ್ಥಿತಿಯ ಸಂಪೂರ್ಣ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಬ್ರಹ್ಮ ತಂದೆ ಪುರುಷಾರ್ಥ ಮಾಡಿದ, ತಪಸ್ಸು ಮಾಡಿದ ಆ ತಪಸ್ಸಿನ ಪ್ರಕಂಪನಗಳು, ಯೋಗ ಜ್ಞಾನ ಪವಿತ್ರತೆಯ ಪ್ರಕಂಪನಗಳು ಆ ಕೋಣೆಯ ತುಂಬ ಹರಡಿವೆ. ಅದನ್ನು ನಾನು ಅನುಭವ ಮಾಡುತ್ತಿದ್ದೇನೆ. ಈಗ ನಾನು ಬಾಪ್ ದಾದಾರವರ ಕೈ ಹಿಡಿದು ಅಲ್ಲಿಯೇ ಸಮೀಪದಲ್ಲಿರುವ ಬಾಪ್ ದಾದಾರವರ ಕುಟೀರಕ್ಕೆ ಹೋಗುತ್ತಿದ್ದೇನೆ. ಬೇಸಿಗೆಯ ಸಮಯದಲ್ಲಿ ಬ್ರಹ್ಮ ತಂದೆಯವರು ಅಥವಾ ಬಾಪ್ ದಾದಾ ಕಂಬೈನ್ ರೂಪದಲ್ಲಿ ಇದ್ದು ಈ ಸ್ಥಳದಲ್ಲಿ ವಿಶ್ರಾಂತಿಗೆ ಬರುತ್ತಿದ್ದರು. ಅಲ್ಲಿಯ ತಂಪಾದ ವಾತಾವರಣವನ್ನು ಅನುಭವಿಸುತ್ತಾ ಮಕ್ಕಳಿಗೆ ಪತ್ರಗಳನ್ನು ಬರೆಯುತ್ತಿದ್ದರು. ಮಧ್ಯ ಮಧ್ಯದಲ್ಲಿ ಮಕ್ಕಳ ಜೊತೆಗೆ ಚಿಟ್ ಚಾಟ್ ಮಾಡುತ್ತಿದ್ದರು. ಅಂಥ ಸ್ಥಳಕ್ಕೆ ನಾನೀಗ ಬಂದಿದ್ದೇನೆ. ಕುಟೀರದಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ತಮ್ಮ ಹಾಸಿಗೆಯ ಮೇಲೆ ಆಸೀನರಾಗಿದ್ದಾರೆ. ನಾನು ಅವರ ಸನ್ಮುಖದಲ್ಲಿ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ಪ್ರೀತಿಯಿಂದ ನನಗೆ ನೋಡುತ್ತಿದ್ದಾರೆ. ಮಗು, ನಾನು ನಿನಗಾಗಿ ಸಮಯ ಕೊಟ್ಟಿದ್ದೇನೆ. ನೀನು ಎಷ್ಟು ಬೇಕಾದರೂ ಮಾತನಾಡಬಹುದು. ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ನನ್ನ ಜೊತೆಗೆ ಇರಬಹುದೆಂದು ನನಗೆ ಮುಕ್ತವಾದ ಆವಾಹನೆ ನೀಡುತ್ತಿದ್ದಾರೆ. ಬಾಪ್ ದಾದಾರವರ ಆ ಮಾತನ್ನು ಕೇಳಿ ನಾನು ನನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದ್ದೇನೆ. ಮನಸ್ಸಿನಲ್ಲಿ ಇರುವ ಎಲ್ಲ ವಿಚಾರಗಳನ್ನು ತಂದೆಗೆ ಹೇಳುತ್ತಿದ್ದೇನೆ. ಬಾಪ್ ದಾದಾರವರು ಅದನ್ನು ಬೇಸರವಿಲ್ಲದೆ ಪ್ರೀತಿಯಿಂದ ಆಲಿಸುತ್ತಿದ್ದಾರೆ. ಸಂಗಮ ಯುಗದ ಜೀವನದಲ್ಲಿ ಹಾಗೂ ಜ್ಞಾನಕ್ಕೆ ಬರುವ ಪೂರ್ವದಲ್ಲಿ ಲೌಕಿಕ ಜೀವನದಲ್ಲಿ ನಾನು ಮಾಡಿದ ಎಲ್ಲ ತಪ್ಪುಗಳನ್ನು ನಾನು ಬಾಪ್ ದಾದಾರವರ ಮುಂದೆ
ಸತ್ಯ ಮನಸ್ಸಿನಿಂದ ಹೇಳುತ್ತಿದ್ದೇನೆ. ನನ್ನ ಎಲ್ಲ ಲೋಪದೋಷಗಳನ್ನು, ದುರ್ಬಲತೆಗಳನ್ನು ತಂದೆಯ ಮುಂದೆ ಹೇಳಿಕೊಳ್ಳುತ್ತಿದ್ದೇನೆ. ಈಗ ಬಾಪ್ ದಾದಾರವರು ಕ್ಷಮಾಸಾಗರ ಆಗಿ ಕ್ಷಮಾ ದೃಷ್ಟಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ನನ್ನ ತಲೆಯ ಮೇಲೆ ಕೈ ಆಡಿಸುತ್ತಾ, ಮಗು ಚಿಂತಿಸಬೇಡ, ಸದಾ ನನ್ನ ನೆನಪಿನಲ್ಲಿ ಇರು. ಜೀವನದಲ್ಲಿ ಒಮ್ಮೆ ಮಾಡಿದ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡ ಎಂದು ಎಚ್ಚರಿಕೆ ಕೊಡುತ್ತಿದ್ದಾರೆ. ನನ್ನಲ್ಲಿ ಇರುವ ಎಲ್ಲ ಸೂಕ್ಷ್ಮ ವಿಕಾರಗಳನ್ನು, ದೇಹದ ಅಭಿಮಾನ, ವಿದ್ಯೆಯ ಅಭಿಮಾನ, ಜ್ಞಾನದ ಅಭಿಮಾನ, ಹುದ್ದೆಯ ಅಭಿಮಾನ, ಯೋಗದ ಅಭಿಮಾನ, ಪುರುಷಾರ್ಥದ ಅಭಿಮಾನ, ಸೇವೆಯ ಅಭಿಮಾನ, ಎಲ್ಲ ರೀತಿಯ ದೇಹದ ಅಭಿಮಾನಗಳನ್ನು, ಕ್ರೋಧದ ಅಂಶವನ್ನು, ಲೋಭ, ಮೋಹ ಹಾಗೂ ವಿಕಾರದ ಅಂಶಗಳನ್ನು ಬೇರು ಸಹಿತವಾಗಿ ಸಂಪೂರ್ಣ ನಾನು ತಂದೆಗೆ ಅರ್ಪಿಸುತ್ತಿದ್ದೇನೆ. ನನ್ನಲ್ಲಿ ಇರುವ ಎಲ್ಲ ವಿಕಾರಗಳು ಸುಟ್ಟು ಹೋಗುತ್ತಿವೆ. ಯಜ್ಞದಲ್ಲಿ ಭಸ್ಮ ಆಗುತ್ತಿವೆ. ನಾನು ಹಗೂರ ಆತ್ಮ ಆಗಿದ್ದೇನೆ. ಎಲ್ಲವನ್ನೂ ತಂದೆಗೆ ಒಪ್ಪಿಸಿ ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ಯಾರ ಮುಂದೆಯೂ ಹೇಳಲು ಆಗದೇ ಇರುವಂತಹ ಎಲ್ಲ ವಿಚಾರಗಳನ್ನು ತಂದೆಗೆ ತಿಳಿಸಿ ಮತ್ತೊಮ್ಮೆ ತಂದೆಯಿಂದ ಕ್ಷಮಾದಾನವನ್ನು ಕೇಳುತ್ತಿದ್ದೇನೆ. ಬಾಪ್ ದಾದಾರವರು ತಮ್ಮ ವರದಾನಿ ಹಸ್ತಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ನನಗೆ ಕ್ಷಮಿಸುತ್ತಿದ್ದಾರೆ. ಡಬಲ್ ಲೈಟ್ ಭವದ ವರದಾನ ಕೊಡುತ್ತಿದ್ದಾರೆ. ನನಗೆ ನಾನು ಟ್ರಸ್ಟಿ ಎಂದು ತಿಳಿದು, ನಿಮಿತ್ತ ಎಂದು ತಿಳಿದು, ನಾನು ಸೇವೆಗೆ ಸಿದ್ಧನಾಗಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯವನ್ನು ನೆನ್ಪು ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಎಲ್ಲ ವಿಚಾರಗಳನ್ನು ಒಪ್ಪಿಸಲು ಹಾಗೂ ಭಾರಮುಕ್ತ ಆಗಲು ನನ್ನ ಕುಟೀರಕ್ಕೆ ಬನ್ನಿ. ನಿಮ್ಮ ಎಲ್ಲ ಚಿಂತೆಗಳನ್ನು ನನಗೆ ಒಪ್ಪಿಸಿರಿ. ಎಲ್ಲ ಮಾತುಗಳನ್ನು ನನ್ನ ಹತ್ತಿರ ಹೇಳಿರಿ ಹಾಗೂ ಹಗೂರಾಗಿ ಹೋಗಿರಿ ಎಂಬ ಮಹಾವಾಕ್ಯದ
ಅನುಸಾರವಾಗಿ ನಾನೀಗ ತಂದೆಯ ಸನ್ಮುಖದಲ್ಲಿ ಹಗೂರ ಆತ್ಮ ಆಗಿ ಕುಳಿತಿದ್ದೇನೆ. ಸಂಪೂರ್ಣ ಹಗುರತೆಯ ಅನುಭವ ಮಾಡುತ್ತಿದ್ದೇನೆ. ಬಾಪ್ ದಾದಾರವರು ಸಹ ಪ್ರೀತಿಯಿಂದ ನನ್ನನ್ನು ನೋಡುತ್ತಿದ್ದಾರೆ. ಈಗ ನಾನು 4 ಧಾಮಗಳ ಯಾತ್ರೆಯನ್ನು ಮುಗಿಸಿ ಅವ್ಯಕ್ತ ಬಾಪ್ ದಾದಾರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲ ಅನುಭವಗಳನ್ನು ಮನದಲ್ಲಿ ಸಂಗ್ರಹಿಸಿಕೊಂಡು ಪುನಃ ಫರಿಷ್ಠಾ ಆಗಿ ಆಕಾಶ ಮಾರ್ಗದ ಮೂಲಕ ಹಾರುತ್ತಾ ಹಾರುತ್ತಾ ನಿಧಾನಕ್ಕೆ ನನ್ನ ಕರ್ಮಕ್ಷೇತ್ರಕ್ಕೆ ಮರಳಿ ಬರುತ್ತಿದ್ದೇನೆ. ಸ್ತಬ್ಧವಾಗಿ ಕುಳಿತಿರುವಂತಹ ನನ್ನ ಸ್ಥೂಲ ದೇಹದಲ್ಲಿ ನಾನು ಸೂಕ್ಷ್ಮ ಶರೀರ ಸಹಿತವಾಗಿ ಪ್ರವೇಶ ಮಾಡುತ್ತಿದ್ದೇನೆ. ಈಗ ನಾನು ಹಣೆಯ ಮಧ್ಯದಲ್ಲಿರುವ ಸಂಪೂರ್ಣ ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. ವ್ಯರ್ಥದಿಂದ ಮುಕ್ತ ಆಗಿರುವ ಸಮರ್ಥ ಆತ್ಮ ಆಗಿದ್ದೇನೆ. ತಂದೆಯ ಸಮಾನ ಸ್ಥಿತಿಯಲ್ಲಿ ಇರುವ ಸಂಪೂರ್ಣ ಸ್ವರೂಪಿಯಾಗಿರುವಂತಹ ಆತ್ಮ ಆಗಿದ್ದೇನೆ. ಪಾಪಗಳ ಭಾರ, ಚಿಂತೆಗಳ ಭಾರ, ವಿಕಾರಗಳ ಭಾರವನ್ನು ಮಧುಬನದಲ್ಲಿಯೇ ಸುಟ್ಟಾಕಿ ಬಂದಿರುವಂಥ ಹಗೂರ ಆತ್ಮ ಆಗಿದ್ದೇನೆ. ನನ್ನ ಈ ಅನುಭವದ ಪ್ರಕಂಪನಗಳು ನನ್ನ ಸುತ್ತಲೂ ಹರಡುತ್ತಿವೆ. ನನ್ನ ಹತ್ತಿರ ಬರುವಂಥ ಆತ್ಮರಿಗೂ ನನ್ನ ಮೂಲಕ ಹಗುರತೆಯ ಅನುಭವ, ತಂದೆಯ ಸಮಾನ ಸ್ಥಿತಿಯ ಅನುಭವ, ವ್ಯರ್ಥಮುಕ್ತ ಸ್ಥಿತಿಯ ಅನುಭವ ಹಾಗೂ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಆಗುತ್ತಿದೆ. ನನ್ನ ಮೂಲಕ ಎಲ್ಲ ಆತ್ಮರಿಗೆ ಆ ಪರಮಾತ್ಮನ ಶಕ್ತಿ ಹಾಗೂ ಗುಣಗಳ ಸಾಕ್ಷಾತ್ಕಾರ ಆಗುತ್ತಿದೆ. ಎಲ್ಲರೂ ನನ್ನನ್ನು ಸಾಕ್ಷಾತ್ಕಾರ ಮೂರ್ತಿಯ ರೂಪದಲ್ಲಿ ನೋಡುತ್ತಿದ್ದಾರೆ. ನಾಲ್ಕು ಧಾಮಗಳ ಯಾತ್ರೆ ಮಾಡಿ ಬಂದಿರುವಂತಹ ಸಂಪೂರ್ಣ ಪಾವನ, ಸಂಪೂರ್ಣ ಪವಿತ್ರ ಆತ್ಮ ನಾನು. ಆ ಪವಿತ್ರತೆಯ ತರಂಗಗಳು ಸಹ ನನ್ನ ಸುತ್ತಲೂ ಹರಡುತ್ತಿವೆ. ಓಂ ಶಾಂತಿ
शांति शांति। ಆಶೀರ್ವಾದ ಪಡೆಯುವೆ ಸಮರ್ಪಿಸಿ ಜೀವನವ ದುಃಖ